ನೋಡ್ಬೋದು ಇವು ನಮ್ಮ ಪಾರಿವಾಳಗಳು. ಇದು ಹೊಸದು ನೋಡ್ಬೋದು ನಮ್ಮ ಅಣ್ಣ ಹಿಡ್ಕೊತಾ ಇದ್ದಾನೆ, ಓಡಾಡಕ್ಕೆ ನೋಡ್ತು. ಅದಕ್ಕೆ ನೋಡ್ಬೋದು ಗೂಡಿಂದ ಈಚೆ ಕೊಡ್ ಬಂದಿದೆ. ಇವೆರಡು ಜೊತೆ ಹಾಕಿದ್ದೀವಿ. ಇದು ಹೆಣ್ಣ ಗಣ್ಣು ಅಂತ ಇದು ಗಣ್ಣು, ನಮ್ಮದು ಗಣ್ಣು ಇದೆ, ಅದಕ್ಕೆ ಜೊತೆ ಹಾಕೋಕ್ಕಾಗಲ್ಲ. ಅವೆರಡು ಜೊತೆ ನೋಡ್ಬೋದು ಏನು ಸಖತ್ತಾಗಿದೆ. ಯಾರೋ ಸಾಕಿರೋದಿದ್ದಂಗಿದೆ ಇದು. ನೋಡ್ಬೋದು ಇದ್ರಲ್ಲಿ ನಮ್ಮದು ಇಡೀ ನಮ್ಮ ಅಣ್ಣ ಪೂರ್ತಿ ತೆಗೆದ್ಬಿಡ್ತಾನೆ. ಇವತ್ತು ಟಾಪಿಕ್ ಕೇಳೇ ಇಲ್ಲ ನಾನು. ಇವತ್ತಿನ ಟಾಪಿಕ್ ಬಂದು ರಿಂಗುಲ್ ಹೆಂಗೆ ಹಾಕೋದು ಅಂತ ಇಡೀ ತೋರಿಸ್ತೀನಿ. ನೋಡ್ಬೋದು ಇವೆರಡು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಅದು ಯಾಕೋ ಇದು ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಇದು ನಮ್ಮದು ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಇವೆರಡು ಸಿಕ್ಕಿರೋವೆ, ಇದು ಸಿಕ್ಕಿರೋದೆ. ಇವೆರಡಕ್ಕೂ ರಿಂಗಲ್ ಹಾಕಿದ್ದೀನಿ. ನಮ್ಮದಕ್ಕೆ ಬೂಟ್ ಇರೋದ್ರಿಂದ ರಿಂಗಲ್ ಹಾಕೋಕೆ ಹೋಗಿಲ್ಲ. ಇವಾಗ ಇದಕ್ಕೆ ರಿಂಗಲ್ ಹಾಕ್ತೀನಿ, ನಿಮ್ಗೆ ತೋರಿಸ್ಕೊಡ್ತೀನಿ ಆಯಿತಾ ಹೆಂಗೆ ರಿಂಗಲ್ ಹಾಕೋದು ಅಂತ. ನಮ್ಮ ಅಣ್ಣ ರಿಂಗೇನು ಹಾಕೋದು ಬೇಡ ಅಂದ. ಇವಾಗಲೇ ತುಂಬ ಅಕ್ಕಿ ಭಯ ಬಿದ್ದಿದೆ, ಅದಕ್ಕಾಗಿ ಎಲ್ಲಕ್ಕೂ ಮೇವಿಕ್ಕೆ ಬಿಡೋಣ. ಫೀಡ್ ರೆಡಿ ಮಾಡಬೇಕಾ. ಯಾವತ್ತಾಗಲಿ ಒಂದು ಇಕ್ಕಿರೋ ಫುಡ್ನ ಅದರಲ್ಲಿ ಇಕ್ಕಿರ್ತಾರೆ ಟ್ರೈ ಇದ್ರಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಅದೇ ಈ ಫುಡ್ ಇಕ್ಕಕ್ಕೆ ಹೋಗಬೇಡಿ, ಇಡೀ ನೀಟಾಗಿ ತೊಳೆದ್ಬಿಡ್ತೀನಿ. ಇಲ್ಲಾಂದರೆ ಅದರಲ್ಲಿರೋ ಇದು ವೇಸ್ಟ್ ಪಾರ್ಟಿಕಲ್ಸ್ ಎಲ್ಲ ಕ್ರಿಮಿಗಳಾಗಿ ಎಲ್ಲ ತಿರ್ಗಿ ಬೇಡಕ್ಕೆ ಬರ್ತವೆ, ಕಾಯಿಲೆ ಬರ್ತವೆ. ನೋಡ್ಬಿಟ್ಟು ನೀಟಾಗಿ ತೊಳೆದಿದ್ದೀವಿ. ಅದು ವೇಸ್ಟ್ ಫುಡ್ ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಕೋಳಿಗಳಿದೆ, ಅವಕ್ಕೆ ಹಾಕ್ಬಿಡ್ತೀವಿ. ಈಚೆಗೆ ಬನ್ನಿ ಇವಾಗ. ಅಂದರೆ ಭಯ ಬಿದ್ದಿರೋದಕ್ಕೆ ಒಳಗಡೆನೇ ಇಕ್ತೀವಿ ಮೇವು. ಆಯ್ತಲ್ಲ, ಇವತ್ತಿನ ವಿಡಿಯೋ ಎಲ್ಲಿಗೆ ಮಾಡ್ತಾ. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.